ಹೆಂಗಸರು ಪ್ರತಿನಿತ್ಯ ಎಕ್ಸಸೈಸ್ ಮಾಡಬೇಕಾ? ಇದನ್ನು ನಾವು ಒಂದು ಮೇಲ್ ಬಾಡಿ ಅಂತ ತಗೊಂಡು ಇದನ್ನು ಫೀಮೇಲ್ ಬಾಡಿ ಅಂತ ತಗೊಂಡ್ರೆ ಇಬ್ಬರ ದೇಹದಲ್ಲೂ ಥೈರಾಯ್ಡ್ ಅಂತ ಗ್ರಂಥ ಇದೆ. ಆದರೆ ಯಾಕೆ ಹೆಣ್ಣುಮಕ್ಕಳಲ್ಲೇ ಜಾಸ್ತಿ ಥೈರಾಯ್ಡ್ ಇಶ್ಯೂ ಇದೆ ನಾವು ಈ ಗಂಡಸರಿಗೆ ಕಂಪೇರ್ ಮಾಡಿದ್ರೆ? ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗಸರ ಬಾಡಿನಲ್ಲಿ ಈ ಥೈರಾಯ್ಡ್ ಗ್ರಂಥದ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆದ ಒಂದು ಹಾರ್ಮೋನ್ ಇದೆ, ಅದೇ ಈಸ್ಟ್ರೋಜನ್ ಹಾರ್ಮೋನ್. ಇವೆರಡು ಬೆಸ್ಟ್ ಫ್ರೆಂಡ್ಸ್. ಯಾವಾಗೆಲ್ಲ ಈಸ್ಟ್ರೋಜನ್ ಹಾರ್ಮೋನ್ ಕಂಟ್ರೋಲ್ ತಪ್ಪುತ್ತೋ ಆಗ ಈ ಥೈರಾಯ್ಡ್ ಕೂಡ ಅದನ್ನು ಕಂಟ್ರೋಲ್ ತಪ್ಪುತ್ತೆ. ಒಂದು ಹೆಂಗಸಿನ ಜೀವನದಲ್ಲಿ ಪ್ರತಿ 10 ವರ್ಷಕ್ಕೆ ಒಂದು ಸಲ ಒಂದು ಮೇಜರ್ ಇವೆಂಟ್ ಆಗ್ತಾ ಇರುತ್ತೆ. ಉದಾಹರಣೆಗೆ ಅವಳು 10ರಿಂದ 20 ವರ್ಷ ಇರುವಾಗ ಅವಳು ದೊಡ್ಡವಳಾಗೋದು, ದಟ್ ಇಸ್ ಕಾಲ್ಡ್ ಪ್ಯೂಬರ್ಟಿ. ಆಮೇಲೆ 20ರಿಂದ 30 ವರ್ಷ ಅವಳ ಮದುವೆ ವಯಸ್ಸು, ಆವಾಗ ಒಂದಷ್ಟು ಸ್ಟ್ರೆಸ್ಸು. ಅದಾದಮೇಲೆ ಅವಳಿಗೆ ಪ್ರೆಗ್ನೆನ್ಸಿ ಮತ್ತು ಲ್ಯಾಕ್ಟೇಷನ್ ಅಥವಾ ನಾವು ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂತ ಹೇಳ್ತೀವಿ. ಮತ್ತು 40ರಿಂದ 50 ವರ್ಷ ಅವಳಿಗೆ ಮುಟ್ಟು ನಿಲ್ಲೋ ಸಮಯ, ಪ್ರೀ ಮೆನೋಪಾಸಲ್ ಅಥವಾ ಪೋಸ್ಟ್ ಮೆನೋಪಾಸಲ್. ಹೀಗೆ ನೂರಾರು ಅವಳಿಗೆ ಆಗಿಂದಾಗೆ ಸ್ಟ್ರೆಸ್ಗಳು ಬರ್ತಾ ಇರುತ್ತೆ. ಈಗ ಬಂದಾಗೆಲ್ಲ ಈಸ್ಟ್ರೋಜನ್ ಹಾರ್ಮೋನ್ ತನ್ನ ಕಂಟ್ರೋಲ್ ಕಳ್ಕೊಳ್ಳುತ್ತೆ, ಆಗ ಥೈರಾಯ್ಡ್ ಕೂಡ ಕಂಟ್ರೋಲ್ ಕಳ್ಕೊಳುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಥೈರಾಯ್ಡ್ ಸಮಸ್ಯೆ ಕಾಣ್ಬೋದು. ಇದಕ್ಕೆ ನಾವೇನಾದರೂ ಸ್ಟಾಪ್ ಮಾಡ್ಬೋದಾ ಅಥವಾ ಇದಕ್ಕೆ ಅಡ್ಡಗೋಡೆ ಏನಾದರೂ ಕಟ್ಬೋದಾ? ಖಂಡಿತವಾಗೂ ಕಟ್ಬೋದು. ಅದೇ ನಾವು ಮಾಡುವಂಥ ವ್ಯಾಯಾಮ ಅಥವಾ ಎಕ್ಸಸೈಸ್. ಪ್ರತಿನಿತ್ಯ ಕನ್ಸಿಸ್ಟೆಂಟಾಗಿ 45 ನಿಮಿಷ ನಾವು ವ್ಯಾಯಾಮ ಆಗಲಿ, ಯೋಗ ಆಗಲಿ ಅಥವಾ ವಾಕಿಂಗ್ ಆಗಲಿ ಮಾಡಿದಾಗ ಈ ಥರ ಎಷ್ಟೋ ಮೇಜರ್ ಸ್ಟ್ರೆಸ್ಸಸ್ ಆಗುತ್ತಲ್ಲ ಜೀವನದಲ್ಲಿ, ಅದು ಆದರೂ ಸಹ ನಮ್ಮ ದೇಹದಲ್ಲಿ ಹಾರ್ಮೋನ್ ಸ್ಟೇಬಲ್ ಆಗಿರುತ್ತೆ. ಹಾಗಾಗಿ ಹೆಣ್ಣುಮಕ್ಕಳು ಗಂಡು ಮಕ್ಕಳಿಗಿನ್ನ ನಾವು ವ್ಯಾಯಾಮ ಪ್ರತಿನಿತ್ಯ ಮಾಡಬೇಕು, 45 ನಿಮಿಷ ಮಾಡಬೇಕು. ದಟ್ ಈಸ್ ಒನ್ ಆಫ್ ಯುವರ್ ಬೆಸ್ಟ್ ಮೆಡಿಸಿನ್.